ಅನ್ನ ಅದಕ್ಕೆ ಮುಗಿತಾನೆಲ್ಲ. ಹ್ಞೂನಪ್ಪ ಮುಗೀತು. ಹುಡುಗರೆಲ್ಲ ಹೋದು ನಾವ ಸ್ವಲ್ಪ ನಿಂತ್ವಿ. ಅದು ಫ್ಯಾಕ್ಟ್ರಿದು ಲೆಕ್ಕದೇನ್ ಕೈಯಾಗಿ ನೀವು ರೊಕ್ಕ ಕೊಟ್ಟು ಬಂದಿದ್ದೆಲ್ಲ ಬೋನಸ್ದು ಅದು ಏನೋ ಎಲ್ಲಿ ಇಟ್ಟಿನಂತ ಗೊತ್ತಾಗೋಲ್ದು, ಸ್ವಲ್ಪ ಹೇಳ್ತೀರೇನ ಅಂತಂದ. ಆ ಲೆಕ್ಕನ ಸರಿ ಮಾಡೋಕ್ಲೇ ಇಷ್ಟೊತ್ತಾತು ನೋಡು. ಲಘು ಬರ್ಬೇಕಾಗಿತ್ತಪ್ಪ ನೀ ಇಷ್ಟೊತ್ತನ ಏನು ಗುರುಜಿಯವರು ಇಷ್ಟೊತ್ತನ ನಿಂದಿರಿಸ್ಕೊಂಡು ಅವ್ರ ಅಣ್ಣನಂತೆ ಮಾತಾಡಕತ್ತಿದ್ರು. ನಮ್ಮ ಅಣ್ಣ ನಿಂದಿರಲೇ ಇಲ್ಲ. ಆದರೂ ನಿಮ್ಮ ಅಣ್ಣನ ಸೊಕ್ಕ ಭಾಳ ಐತಿ. ನಿಮ್ಮ ಅಣ್ಣಗೆ ಎಷ್ಟು ಬುದ್ಧಿ ಹೇಳಿದ್ರು ಅವ್ನು ಕೇಳಂಗಿಲ್ಲ ಅಂದ್ರೆ ನಾ ಏನು ಮಾಡಲಿ ಹೇಳು. ಅವ್ನು ತಂದ ತಾಸು ಸಾಧಿಸ್ತೀನಿ ಅಂತಾನ. ಇವಾಗ ಹೋಗ್ಲಿ ಬಿಡೋಣ, ಈಗ ದಾರ್ಯಾಗ ನಿಂತ್ಕೊಂಡು ಏನು ಜಗಳ ಮಾಡೋದೈತಿ ಹೇಳು. ಹಂಗಲ್ಲೋಪ್ಪ, ನಾನು ಅವನಿಗೆ ಕ್ಷಮೆ ಕೇಳಿಲ್ಲ ಅಂತಾನ. ಅದೆಲ್ಲ ಮುಗಿದ್ಮೇಲೆ ಕೇಳಿನಿಲ್ಲ ಅವ್ನಿಗೆ. ಅದು ಅವ್ನಿಗೆ ನೆನಪಿಲ್ಲ ಅಂತಂದ್ರೆ ಈಗ ಅದ್ರ ಬಗ್ಗೆ ಸಾಧಿಸ್ತೀನಿ, ವಾದ ಮಾಡ್ತೀನಿ ಅಂತಂದ್ರೆ ಎಷ್ಟು 9 ವರ್ಷ ಆತಪ್ಪ ನಾನು ನೋಡಾಕತ್ತೆ. 9 ವರ್ಷದಿಂದ ನಮ್ಮ ಕುಟುಂಬ ಅಷ್ಟೇ ಅಲ್ದ ಇಡೀ ಊರೇನು ಜಗಳ ಆಗಕತ್ತೈತಿ. ನಾನು ಮಣ್ಣಿ ಸಲ ಹೋಗಿ ಸಂಧಾನಕ್ಕೆ ಹೋದೆ, ಅದಕ್ಕರ ಬಗೆಹರಿತಾ ಇಲ್ಲ. ಅಟ್ಲೀಸ್ಟ್ ಈಗ ಗುರುಜಿಯವ್ರು ನಿಂತು ಸಂಧಾನ ಮಾಡಾಕತ್ರ, ಅದಕ್ಕರ ಬಗೆಹರಿತ ನಾವ ಅದಕ್ಕೂ ಇಲ್ಲ. ಈಗ ನೋಡಿ ನಾನು ಸಡನ್ನಾಗಿ ಏನಂದ ನಾ ಆಗಂಗಿಲ್ಲ ಅಂತ ಬಿಟ್ಟು ಹೋಗ್ಬಿಟ್ಟ. ಅವ್ನ ಮಗನೂ ಅವನ ಅದನ, ಅವನಿಗೂ ಒಂದಿಟ್ಟು ಬುದ್ಧಿಯರ ಕಲಿಸ್ಬೇಕಾ. ನಾ ಹೆಂಗದನ ಆ ಮಗನೂ ಹಂಗೆ ಮಾಡಿಟ್ಟಾನ. ನಾಳೆ ಹೆಂಗಪ್ಪ ಹುಡುಗರು ನಾಳೆ ನಮ್ಮವ್ರು ತಮ್ಮವ್ರು ಅನ್ನೋದು ಬೇಡ. ನನ್ನ ತಂಗಿ ನೋಡಿ ನಿನ್ನ ಕಳ್ಳು ಚಿರುಕಂತೈತಿ, ನೀನು ನೋಡಿದೆ ಅಂದ್ರೆ ಹೆಂಗೆ ಅಂತೀನ ಸವಿತಾ ಭಾಳ ಸರಿಯಾಳ. ಹೆಂಗಿದ್ಲಕ್ಕಿ ಎಷ್ಟು ಸರಿಗೆ ಆಗುತ್ತಾನೆ ಈಗ. ಅವು ಹೇಳ್ತಾಳ ಬರೀ ಚಿಂತೆ ಮಾಡ್ತಾಳೆ ಕೀತಾಗ ಅಂಥೇಳಿ. ಹೌದು, ಅವ ಬಂದಿಲ್ಲ. ಇಲ್ಲ ಅತ್ತಿಯಾರು ಮನೆ ಮುಂದೆ ಇರ್ತೀನಿ ನೀ ಹೋಗು ಅಂತಂದ್ರೆ, ಯಾಕಂದ್ರೆ ಇವತ್ತರ ಪೂಜೆ ಆಗೈತೆ ಮನೆಯ ಹಂಗೆ ಬಿಟ್ಟು ಬರಬಾರ್ದಂತೆ ಅಂದ್ರೆ ಅದಕ್ಕೆ ಅವ್ರನ್ನ ಅಲ್ಲೇ ಬಿಟ್ಟು ಬಂದೆ. ಹೌದನ್ರಿ ಅಣ್ಣ, ಈಗ ಹೋಗ್ಲಿ ಬಿಡು. ಅವನ ಬುದ್ಧಿ ನಿಂಗೆ ಗೊತ್ತೈತಲ್ಲ. ನಾನು ಹೋಗಿ ಅವನ್ನ ಕೇಳಿದೆ, ನನಗೂ ಬಗ್ಲಿಲ್ಲ ಅವ ನಿನಗೂ ಬಗ್ಲಿಲ್ಲ ಅಂತಂದ್ರೆ ಬಿಡು, ಯಾಕೆ ಸುಮ್ಮನೆ. ಹೋಗ್ಲಿ ಬಿಡ್ರಿ ಯಾಕೆ ಈಗ. ಅಲ್ಲ ನಮ್ಮ ಸಲಾಗಿ ಇಡೀ ಊರನ್ನ ಇದು ಆಗಕತ್ತೈತಿ. ಹೋದ್ಸಲಿ ನೋಡಿದಿಲ್ಲ ಏನಾತಂತೆ. ಹ್ಞೂ ರೀ ನೋಡಿನಿ ಕಂಡೀನಿ, ನನಗೂ ಅರ್ಥ ಆಗತ್ತೆ ನೀ ಹೇಳೋದು. ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಹೋಗು ನಡಿ, ಆ ಗುಡಿ ಒಳಗೆ ಹೋಗಿ ಬರ್ತೀನಿ. ಅರ್ಚಕರು ಅಂತಕ್ಕ ಇದನ್ನ ನಾಳಿದು ಮುಹೂರ್ತ ಕೇಳ್ಕೊಂಡು ಬಾರಪ್ಪ. ನಾಳೆ ಮುಹೂರ್ತ ಹೆಂಗೈತೆ ಅಂತೇಳಿ. ಯಾಕತ್ಕಮ್ಮ? ಯಾಕಿಲ್ಲ, ಕೇಳ್ಕೊಂಡು ಬಾ ನೋಡೋಣ. ಸರಿ ಸರಿ ಹಾಗಾದ್ರೆ ನಡೀರಿ ಹೋಗೋಣ, ಮನೆಗೆ ಹೋಗೋಣ. ದೇವ್ರು ಎಲ್ಲೆಲ್ಲಿ ಹೋಗಿಸ್ತಾನ. ಆ ತಾಯಿಗೆ ಎಲ್ಲ ಬಿಟ್ಟು ಕುಂತು ಬಿಟ್ಟು ನೋಡ್ ನಾ ಅಂತರು ಯಾಷ್ಟಂತ ಯಾರಂತ ಒದ್ದಾಡ್ತಾರೆ ಹೇಳು. ನಮಗೂ ಮಿತಿ ಇತಿ ಅನ್ನೋದು ಇರ್ತೈತಿ. ಅರ್ಥ ಅರ್ಥ ಮಾಡ್ಕೊಳ್ಳಾರು. ನಮ್ಮಣ್ಣನೂ ಅರ್ಥ ಮಾಡ್ಕೊಂಗಿಲ್ಲ ಅಂದ್ರೆ ನಾರು ಏನು ಮಾಡಲಿ. ನನಗೂ ನನ್ನ ಮನೆ ನೆನಪಾಗುತ್ತೆ. ಎಷ್ಟು ವರ್ಷ ಆಯ್ತು ನಾನು ಹೋಗ್ಲಾರ್ದೆ. ತುಂಗಾ ಬಾ. ಹಾಂ ರೀ ಬಂದೆ. ಅಯ್ಯೋ ಇವತ್ತು ಗೌರಿ ತಾಯಿ ಮನೆಗೆ ಹೋಗ್ಬೇಕು. ಗೌರಿ ಬಾ ಅಂತ ಫೋನ್ ಹಚ್ಚಬೇಕು. ಏನು ಅವಕ್ಕಿನಂತಕ್ಕೆ ಹೋಗ್ಲೆ ನಾನು ಅಂತ ಯೋಚನೆ ಮಾಡ್ತೀನಿ. ಈಗ ಫಸ್ಟ್ ಮನೆಗೆ ಹೋಗಿ ಅದು ಪೂಜೆ ಎಲ್ಲ ಹೇಳಿಸ್ತೀನಿ. ಇವತ್ತು ಹೊಟ್ಟೆರ ಚುರ್ರು ಅನ್ನಕತ್ತೈತಿ. ಕೆಲ್ಸಕ್ಕೆ ಹೋಗಿ ಬಂದ್ರೆ ಇನ್ನೂ ಅಡಿಗಿಲ್ಲ ಅಂದ್ರೆ ಏನು ಮಾಡಲ ನಾನಿಲ್ಲಿ 4 ದಿನ ಚಂದಂಗೆ ಇರ್ಬೇಕಂತ ಬಂದ್ರೆ ನನ್ನ ಬಾಳೆ ನಂದ ಹಣೆ ಬರ ಕೆಟ್ಟಾಗತ್ತೈತಿ. ಹೋಗಿ ಸುಮ್ಮನೆ ನನ್ನ ಗಂಡನ ಬಾಯ ಸಿಗ್ಲೇನೋ ಅಂತ ಅನಿಸುತ್ತೆ. ತಪ್ಪಾಗೈತಂತೇನು ಮತ್ತೆ ನಾಟಕ ಮಾಡಕತ್ರಿ ಏನಾಗುತ್ತೆ. ನಾ ಇಲ್ಲಿ ಕುತ್ಕೊಂಡು ಅವ್ರನ್ನ ಆಟ ಆಡ್ಸೋಕೆ ಆಗೋಲ್ಲಲ್ಲ. ಇರಲಿ ಗೌರಿ ಕರೆದ್ಲೆ ಹೋಗ್ಬೇಕಾಗಿತ್ತು ನಾನು ಆಗ. ಇರಲಿ ನಾಳೆಗೆ ಹೋಗ್ತೀನಿ. ನಾಳೆಗೆ ಏನಾರ ಬಂದು ಕರೆದ್ಲ ಅಂದ್ರೆ ಸುಮ್ಮನೆ ಹೋಗ್ಬಿಡ್ತೀನಿ. ನಾಳೆಗೆ ಏನಾರ ಚಿಕ್ಕಮ್ಮ ಬಾ ಅಭಿ ಬಾ ಅನ್ನಕತ್ಲೆ ಅಂದ್ರೆ ಪಟ್ನ ಹೆಂಗಾದ್ರೂ ಬ್ಯಾಗ್ ತೊಗೊಂಡು ಹಿಂಗೆ ಹೋಗ್ಬಿಡ್ತೀನಿ. ಹೋಗಿ ಅತ್ತಿನ ತಕ್ಕ ಹೋಗ್ಬಿಡ್ತೀನಿ. ಆತನವಾ ಅಡಿಗೆ ಯವ್ವ ಬಾ ಹೆಚ್ಚಿಕೊಡ್ ಬಾ ಒಂದಿಟ್ಟು ಎಲ್ಲ ನಾನು ಮಾಡ್ಲೇನೆ. ಅಲ್ಲೇ ಗಂಡನ ಮನೆಗೆ ಏನು ಮಾಡ್ತಿ ಯವ್ವ, ಅಲ್ಲಿ ಗೌರಿ ಇತ್ತು ಎಲ್ಲ ಮಾಡಕ್ಕೆ. ಹಿಂಗೆ ಮಾಡಿ ನೀನು ಬಾಳೆ ಹಾಳು ಮಾಡ್ಕೊಂಡು ನೋಡು. ಇರಲಿ ಈಗ ಏನು ಮಾಡಲಿ, ಬದ್ನಿಕಾಯಿ ಪಲ್ಯ ಮಾಡ್ಲೇನೆ. ಮತ್ತೆ ಇರಕ್ಕೆ ಏನೈತೆ ಅದೊಂದು ಐತಲ್ಲ ಮಾಡು. ನಿನ್ನ ಪಗಾರ ಬಂದೈತಿಲ್ಲ ಯವ್ವ? ಇನ್ನೂ ಬಂದಿಲ್ಲ, ನಾಳೆ ಬರ್ತೈತಿ. ಮತ್ತು ಮನೆಗೆ ಏನೋ ರೇಷನ್ ಇಲ್ವಾ, ನಾಳೆ ನಿನ್ನ ಪಗಾರ ಬಂದಾಗ ತೊಗೊಂಡು ಬಾ. ನಿಮ್ಮ ಮನೆಗೆ ಎಷ್ಟಲ್ಲ ಹೇಳಿ ಅವನು ಹೆಂಡತಿ ಮನೆಗೆ ಹೋಗಿ ಕುಂತಾನೆ, ಯಾರಿಗೆ ಗೊತ್ತು? ಹಂಗೇನು ಮಾಡ್ತಾನವ ಯವ್ವ? ನಿನಗೆ ಗೊತ್ತಿಲ್ಲ ತಗೋ. ನಿನಗೇನು ಗೊತ್ತೈತಿ? ಅವನು ಹೆಂಡತಿ ಬಾಲ ಹಿಡ್ಕೊಂಡು ಅಡ್ಡಾಡ್ತಾನೆ, ಬರೀ ಹೆಂಡತಿ ಶರಗ ಹಿಡ್ಕೊಂಡು ಅಡ್ಡಾಡೋ ಗಾಣಿಸೋದು. ಏನೋ ಹಂಗಾಗ್ಯಾನ ಅನ್ನ. ಹ್ಞೂ ನಯ್ಯವ್ವ, ಒಂದು ಉದ್ಯೋಗ ಇಲ್ಲ ಬಗಸಿಲ್ಲ, ಹಿಂಗೆ ಗಣ ತಿರುಗ್ತೈತಿ. ಒಂದು ವಾರ ಕೆಲ್ಸಕ್ಕೆ ಹೋದ್ರೆ 1 ವಾರ ಕೆಲ್ಸಕ್ಕೆ ಹೋಗಂಗಿಲ್ಲ. ಈ ವಿಚಾರ ನಮ್ಗೆ ಹೇಳೇ ಇಲ್ಲಲ್ಲ ನೀನು. ಏನು ಹೇಳೋದು ಯವ್ವ? ಪಾಪ ನನ್ನ ಸಸಿ ಇನ್ನ ಬಂಗಾರ ಎಲ್ಲ ಮಾಡ್ಕೊಂಡು ಹೋಗ್ತೈತಿ. ಆಕಿನ ದುಡಿತಾಳ, ಆಕಿನ ಎಲ್ಲ ಮಾಡ್ತೈತಿ. ಇರ್ಲಿಂದ ಬರಲಿ ಸಂಜೆಗೆ ಮಾತಾಡೋಣಂತ. ಮೊದಲು ಚಂದ ಆಕಿತ್ತು. ಈಗ ಏನನ ಆಕಿ ಏನು ತಲೆ ತುಂಬೈತು ಏನು ಒಂದು ಗೊತ್ತಿಲ್ಲ. ಒಟ್ಟ ಮನೆಗೆ ಬರಂಗಿಲ್ಲ. ಹೌದಾ? ಹ್ಞೂ ನಯ್ಯವ್ವ. ಸರಿ ತಗೋ, ನಾ ಎಲ್ಲ ಅಡುಗೆ ಮಾಡಿ ಬರ್ತೀನಿ. ನಡಿ ಬದ್ನಿಕಾಯಿ ಹಚ್ಕೊಳ್ಳೋಣ. ಅಲ್ಲೇ ಹೊರಗೆ ಇಟ್ಟಿನಿ ನೋಡು, ಪಡ್ಸಲಾಗ ಕುಂತು ಹೆಚ್ಚು. ಅಭಿ ಹೋಮ್ವರ್ಕ್ ಮಾಡಕತ್ತಾನ. ಏನೋ ಬುಕ್ಕ ಹಿಡ್ಕೊಂಡು ಟಿವಿ ಮುಂದೆ ಕುಂತೈತೆ ನೋಡು. ಅಭಿ ಹೋಮ್ವರ್ಕ್ ಮಾಡ, ಇಲ್ಲಾಂದ್ರೆ ಬರ್ತೀನಿ ನೋಡು ಬಡ್ಗಿ ತೊಗೊಂಡೆ. ಹ್ಞೂ ಮಮ್ಮಿ ಹೊಟ್ಟೆ ಹಸ್ತೈತಿ ಊಟಕ್ಕೆ. ಸರಿನಪ್ಪ ತರ್ತೀನಿ ಕುಂದ್ರು. ಏನವ ಹಾಲು ತಂದಿಲ್ಲ ನಾವ? ಯವ್ವ ನಾ ಏನು ಹೇಳ್ತೀನಿ ನಿನಗೆ, ಇಲ್ಲಂತ ಯಾಕತ್ತಿಲ್ಲ. ಸರಿ ಹಾಲು ತೊಗೊಂಡು ಬರ್ತೀನಿ ನಡಿ. ರೊಕ್ಕ ಇದ್ರೆ ಕೊಡು, ನಾನು ಹೋಗಿ ತೊಗೊಂಡು ಬರ್ತೀನಿ. ಅಲ್ಲಿ ನಿನ್ನ ಪೆನ್ಷನ್ ದುಡ್ಡು ಬರ್ತೈತಲ್ಲ ಅದನ್ನ ಏನು ಮಾಡ್ತೀವಿ ಯವ್ವ? ಅದನ್ನ ನಿಮ್ಮ ಅಣ್ಣ 3 ಉಂಟುಡ್ಲೆ ತಗೊಂಡಿರ್ತಾನೆ ಅದನ್ನ. ಅಯ್ಯೋ ಹೌದಾ? ಇಲ್ಲಿ ತಗೋ, ಅವ್ನ ಜೋಡಿ ಮಾತಾಡ್ತೀನಿ. ಎಲ್ಲದನ್ನು ಫೋನ್ ಹಚ್ತೀನಿ ನಿಂದರು. ಬಂದ ನಿಮ್ಮ ಅಣ್ಣ. ನಾ ಹೇಳಿನಂತ ಏನು ಹೇಳಕ್ಕೆ ಹೋಗ್ಬೇಡ. ನಾ ಬದ್ನಿಕಾಯಿ ಹೆಚ್ಚಕ್ಕೆ ಹೋಗ್ತೀನಿ ನೋಡು. ಹೇಳಲ್ಲ ಹೋಗು. ಏನಕ್ಕ ಆತನ ಅಡಿಗೆ? ನೀ ಏನು ಕೆಲಸ ಮಾಡಕ್ಕೆ ಹೋಗ್ಯಪ್ಪ? ಇಲ್ಲೇ ಫ್ಯಾಕ್ಟ್ರಿಯಾಗ
ಹೋಗ್ತಿದ್ದೆ. ಯಾವ ಫ್ಯಾಕ್ಟ್ರಿ ಹೊಂಟಿ? ಅದ ಅದ ಶುಗರ್ ಫ್ಯಾಕ್ಟ್ರಿ. ಯಾವ ಶುಗರ್ ಫ್ಯಾಕ್ಟ್ರಿ? ಅದು ಅದು ಅದಲ್ಲ ಅದು ಅದು ಎಷ್ಟು ಕೊಡ್ತಾರೆ ಪಗಾರ? ಅದು 12,000 ಕೊಡ್ತಾರೆ. ಮತ್ತು 12,000 ಕೊಟ್ಟರೆ ಮನೆಗೇನು ತಂದು ಹಾಕಂಗಿಲ್ಲ ಅಂತಲ್ಲ, ಎಲ್ಲ ವೈನಿನ ಮಾಡ್ಕೊಂಡು ಹೋಗ್ಕಂತ. ಹಂಗೇನಿಲ್ಲ, ನಾನು ತಂದು ಹಾಕ್ತೀನಲ್ಲ ನೋಡು. ಮತ್ತು ಇದನ್ನ ಯಾರು ಇಲ್ಲ ತಂದು ಹಾಕಿರ ಈಗ. ನೋಡಪ್ಪ, ನಿನ್ನ ಮನೆ ಬಾಳೆ ನೀನು ಚಂದಂಗೆ ಮಾಡ್ಕೊಂಡು ಹೋಗು. ನೀ ಏನು ಹೇಳ್ತೀನಿ? ನನ್ನ ಮನೆ ಬಾಳೆ ಇದ್ದು ನೀನು ನೆಟ್ಟಿಗೆ ಇದ್ದಿದ್ದ ನಿನ್ನ ಗಂಡನ ಮನೆಗೆ ಇರ್ತಿದ್ದಿಲ್ಲ. ಇಲ್ಲಿ ಬಂದು ನನ್ನ ಮನೆ ಬಾಳೆ ಬಗ್ಗೆ ಮಾತಾಡಕತ್ಲಿಕ್ಕೆ ಚಂದಂಗೆ ಗಂಡನ ಮನೆ ಬಾಳೆ ಮಾಡೋಕ್ಕಲಿ. ನನಗೆ ಹಿಂಗಂತಲ್ಲ ಇವ್ರು. ನಾನು ಇವ್ನು ಒಳ್ಳೇದಕ್ಕೆ ಮಾಡಿ ನನಗೆ ಅಂತಾನೆ. ಇಲ್ಲಿ ಬಿಡು, ನಂದ ಟೈಮ್ ಸರಿ ಇಲ್ಲ, ಏನು ಮಾಡೋದು? ನನ್ನ ಗಂಡ ಒಂದು ದಿನ ಸರದ್ ಕುಂದ್ರಂತಿದ್ದಿಲ್ಲ. ಇವ್ ನೋಡಿ ಹೆಂಗಂತಾನೆ. ತಂಗಿ ಬದ್ನಿಕಾಯಿ ಬಾ ಹುಳಾದಾವ ಇವ. ಹ್ಞೂ ಎಲ್ಲಿ ಕೊಡು, ಅದನ್ನ ಮಾಡ್ತೀನಿ. ಯಾಕೆವ ಏನಾಯ್ತು ನೋಡವ, ಅಂದ್ ಹೆಂಗೆ ಅಂದೋದ ನಿನ್ನ ಮನೆ ಬಾಳೆ ಮಾಡ್ಕೊ ಅಂತೇಳಿ. ಅಯ್ಯ ಲಾಟಣ್ಣ ಹಂಗಂದನ, ನಿಂದ ಮಾಡ್ತೀನಿ ಅವ್ಗೆ. ಏನು ಮಾಡ್ಬೇಡ್ಬಿಡು ಯವ್ವ, ನೀ ಹರ್ಕೊಂಡು ಜಗಳಕ್ಕೆ ಬರಾಕಿ ಇವತ್ತು ಯಾಕೆ ಹಿಂಗೆ ಮಾಡಕತ್ತಿ? ಸುಮ್ಮನೆ ಅದೆಯಲ್ಲ. ಆದರೂ ಅಣ್ಣ ಅಂದಿದ್ದು ಭಾಳ ಮನ್ಸಿಗೆ ಯಾವತ್ತು ಹಿಂಗಿದ್ರೆ ಮಾತಾಡಂಗಿಲ್ಲಲ್ಲ ಅವನ ಹಿಂತಿ ಮನೆಗೆ ಹೋಗಿ ಬಂದಾನ, ಅದಕ್ಕೆ ಹಿಂಗೆ ಮಾತಾಡ್ತಾನ. ನೀ ಏನು ತಲೆ ಕೆಡಿಸ್ಕೊಬೇಡ, ಮಾಡಿ ಅಡ್ಗೆ ಸುಮ್ಮ ಬರ್ತಾಳೆ ತಗೋ. 2 ದಿನ ಬಿಟ್ಟು ನೀ ಏನು ತಲೆ ಕೆಡಿಸ್ಕೊಬೇಡ, ಬರ್ಲಿ ತಗೋ ನಿನ್ನ ಗಂಡ ಬಂದು ಕರ್ಕೊಂಡು ಹೋಗ್ಲಿ. ನೀನೀಗ ಹೋದೆ ಅಂದ್ರೆ ನಿನ್ನ ಗಂಡ ನಿನ್ನ ಮರ್ಯಾದಿನೂ ಕೊಡಂಗಿಲ್ಲ ಈಗ ಅಲ್ವ? ಆದರೂ ಅಲ್ಲಲ್ಲ ಬೆಲ್ಲಲ್ಲ, ಅಡುಗೆ ಮಾಡು, ಅವ್ನು ತೊಗೊತೀನಿ. ಯಾಕೆ ಹಾಂ ನನ್ನ ಮಗಳಿಗೆ ಬಾಯಿ ಬಂದಂಗಂತಿ ಅಂತ ಮತ್ತು ನೋಡ್ಲ ನನಗೆ ಹೆಂಗೆ ಅಂದ್ಲಕ್ಕಿ. ಅದಕ್ಕೆ ಮನುಷ್ಯಗೆ ಹಚ್ಕೊಂಡು ಅಣ್ಣ ಹಂಗೆ ನಾ ಆಶಾಡ್ಕೊಂತ ಅಂದೆ. ಇಲ್ಲಿ ತಗೋ ಮಾತಾಡ್ತೀನಿ ನೋಡಿ ಏನವಾಗ ತಂಗಿ, ಹಂಗೆ ಆಶಾಡ್ಕೊಂತ ಅಂದೆ. ನೀನು ಇಷ್ಟ ಮನುಷ್ಯಗೆ ಮಾಡ್ಕೊಂಡೇನೆ. ಇಲ್ಲಿ ತಗೋ ಮಾಡು, ನಾ ಎಲ್ಲ ಹೊರಗೆ ಹೋಗಿ ಬರ್ತೀನಿ. ನಾ ಹಂಗೆ ಅಂದಿ ತಗೋ, ನಾ ಕೆಲ್ಸಕ್ಕೆ ಹೊಂಟೀನಿ. ಆದ್ರೆ ಏನು ಮಾಡೋದು, ಪಗಾರ ಕೊಟ್ಟಿಲ್ಲವ. ಏನಾರ ಮಾಡಪ್ಪ ನಿನ್ನ ಮನೆ ಬಾಳೆ. ಹೆಂಗ್ಯಾಕಂತೀಯವ ತಗೋ. ಈಗ 30 ರೂಪಾಯಿ ಐತೆ ನೋಡಿ ತಗೋ. ಏನು ಹಾಲು ತರಬೇಕಣ್ಣ, ತಗೊಂಡ್ಬರ್ತೀನಿ ತಗೋ. ಮೊಸರು ಬೇಕಣ್ಣ? ಏನು ಬೇಡ ತಗೋ, ಅಲ್ಲಿ ಪಾಕೆಟ್ನಾಗ 2,000 ರೂಪಾಯಿ ಐತಿ, ಹೋಗಿ ಕೈಪಲ್ಲೆ ಎಲ್ಲ ತೊಗೊಂಡು ಬಾ. ಸರಿ ತೊಗೊಂಡ್ಬರ್ತೀನಿ ತಗೋ. ನಾನು ನಿನ್ನ ಪಗಾರ ಕೊಡ್ತೀನಿ. ಮೊದಲೇ ನಾಳೆ ಹೋಗಿ ನೀನು ಹೆಂಡ್ತಿನ ಕರ್ಕೊಂಡು ಬಾ. ಕೊಚ್ಚೆ ಐತದ ಬರಂಗಿಲ್ಲ ಅದು. ಈಗ ನಾನು 4 ದಿನ ಇರ್ತೀನಿ ಅಂತ ಇಲ್ಲಿ ಬಿಡು. ಹಂಗಂದ್ರೆ ಹೆಂಗೋ, ನಾನು 4 ದಿನ ಇದ್ದು ಹೋಗ್ತೀನಿ, ಆಮೇಲೆ ಅವ್ರು ನೋಡ್ಕೊಳಾರ ಯಾರು? ಸರಿ ಹೋಗ್ತೀನಿ ತಗೋ. ಅದ ಅಂತಾರಲ್ಲ, ನಮ್ಮ ಮನೆ ನಮ್ಗೆ ಪಾಡಂತೆ. ಆದರೂ ಆ ಗೌರಿ ಮೇಲಿನ ಸಿಟ್ಟು ಬಿಡಂಗಿಲ್ಲ ಆಕೆನ. ಆಕಿ ನನ್ನನ್ನು ಇಂಥ ಪರಿಸ್ಥಿತಿ ತಂದಿಟ್ಟಾಳ ಅಂದ ಬೆಳಕ ಆಕಿಗೆ ಒಂದು ಗತಿನೇ ಕಾಣಿಸ್ತೀನಿ. ಇರಲಿ ಹೋಗ್ತೀನಿ, ಆಕಿ ಇನ್ನೂ ಸ್ವಲ್ಪ ದಿನ ಇರ್ತೀನಿ. ನಾಳೆ ನನ್ನ ಗಂಡಗೆ ಬುದ್ಧಿ ಬರಲಿ, ನಮ್ಮ ಮಂಜುಳನ್ನು ಕರೆಸ್ತೀನಿ, ಕರೆಸಿ ಬುದ್ಧಿ ಕಲಿಸ್ತೀನಿ ಆಕಿಗೆ. ಏನಿವತ್ತು ನಮ್ಮ 2 ಪುಟಾಣಿಗಳು ಕುಂತಾವ ಸುಮ್ಮನೆ. ಜೊತೆ ಎಲ್ಲ ಕೆಲಸ ಮಾಡಿದ್ದು ನಾ. ಅದಕ್ಕೆ ನೀವು ಸಾಲಾಗಿ ಏನಾರು ಹೇಳ್ಯಾರ ನೋವ ಮಾಡ್ರಿ ಅಂತಂದೆ ಕುಂತ ನೋಡಿ. ಈಗ ಅಕ್ಕ ನಾವು ಇವತ್ತು ಐಸ್ ಕ್ರೀಮ್ ತಿಂದ್ವಿ. ಹೌದಾ? ಯಾರು ಕೊಡಿಸಿದ್ರು ಐಸ್ ಕ್ರೀಮ್? ಅಜ್ಜಿ ಕೊಡಿಸಿದ್ಲು. ಇಲ್ಲಿ ಮಿಠಾಯಿ ಐಸ್ ಕ್ರೀಮ್ ಬಂದಿತ್ತಾ, ಇಬ್ರು ಒಂದೊಂದು ತಿಂದ್ವಿ. ಹ್ಞೂನವ್ವ, ದರಿದ್ರ ಇದ್ಲಲ್ಲ, ಏನು ಕೊಡ್ಸೋಕ್ಕಾಕಿದ್ದಿಲ್ಲ. ಇವತ್ತು ಪಗಾರ ಬಂದಿತ್ತು. ಅವ ಪೋಸ್ಟ್ಮ್ಯಾನ್ ಬಂದಿದ್ದ. ನಾ ಹೇಳಿದೆ ಪೋಸ್ಟ್ಮ್ಯಾನ 1,000 ರೂಪಾಯಿ ತೆಗೆದು ಕೊಟ್ಬಿಡಪ್ಪ ಅನ್ನಿ. ಅವ ತೆಗೆದು ಕೊಟ್ಟನ. ಅದಕ್ಕೆ ಇವಕ್ಕೆ ತಿನ್ಸಿದೆ. ಮತ್ತು ಈ ಕಾಯಿಪಲ್ಲೆ ತಂದಿತ್ತು ನೋಡು. ಹೌದಮ್ಮ, ಚಲೋ ಆಯ್ತು ಬಿಡು. ಏನು ಮಾಡ್ಲಂಗಾರ ಊಟಕ್ಕೆ? ಈಗ ನಾನು ಮಧ್ಯಾಹ್ನ ಅಲ್ಲೇ ಊಟ ಉಂಡೆ, ಬಟ್ ಅಮ್ಮಾರು ಹುಗ್ಗಿ ಕಳ್ಸ್ಯಾರ. ಹುಗ್ಗಿ ಪಲ್ಯ ತೊಗೊಂಡು ಹೋಗಂದ್ರೆ ನಾ ಹುಗ್ಗಿ ಅಷ್ಟು ತೊಗೊಂಡು ಬಂದೀನಿ. ಹುಗ್ಗಿ ತಿನ್ನಕಂತ್ರ ಅನ್ನ ಸಾರು ಮಾಡ್ಲೇನ? ಸರಿ ಅಕ್ಕ. ಅನ್ನ ಸಾರು ಹುಗ್ಗಿ ತಿಂತೀರಲ್ಲ? ಅಪ್ಪ ಇನ್ನೂ ಬಂದಿಲ್ಲ? ಇಲ್ಲ ಅಪ್ಪ ಬಂದಿಲ್ಲ ಇನ್ನೂ. ಎಲ್ಲಿ ಮಂಜುಳ? ಆಕಿಗೆ ಏನು ಹೇಳಿದ್ರು ಕೇಳೋವಳು. ಬೆಳಗ್ಗೆಯಿಂದ ಏನು ತಿಂದಿಲ್ಲ ಬಿಟ್ಟಿಲ್ಲ, ಮಕ್ಕೊಂಡಾಳ. ನಾನು ಹೇಳುವಷ್ಟು ಹೇಳಿದ್ನವ, ಇನ್ನೇನು ಏನಾರು ಮಾಡ್ಕೊಂಡು ಹೋಗ್ಲಂತೆ ಬಿಟ್ಟು ಬಂದೆ ಮೇಲೆ. ಹೌದಾ ಅಮ್ಮ? ನಮ್ಮ ಹೋಗ್ತೀನಿ ತಗೋ, ಮಾತಾಡ್ತೀನಿ. ಏನು ಮಾತಾಡ್ತೀಯೇನ? ಅವ್ರಪ್ಪ ಹೇಳಿದ್ರು ಹ್ಞೂ ಅಂದ್ಲು, ಮತ್ತೆ ವಾಪಸ್ ಮಕ್ಕೊಂಡ್ಲು. ಅಪ್ಪ ಊಟ ಮಾಡಿದ್ನಲ್ಲ ಮಧ್ಯಾಹ್ನ? ಹ್ಞೂನವ ಮಾಡೇ ಹೋಗ್ಯಾನ. ಬರ್ತೀನಿ ಅಂತ ಹೇಳಿ ಈಗ ಇನ್ನೂ ಸ್ವಲ್ಪ ನಿಂತ ಅಡುಗೆ ಮಾಡ್ರಿ ಅಂತಂದ. ಹೌದಾ? ಆಯ್ತು ತಗೋ, ಫಸ್ಟ್ ಅಡುಗೆ ಮಾಡಿ ಆಮೇಲೆ ತಿಂತ ಕೊಡ್ತೀನಿ. ಅಷ್ಟ ಮಾಡಿ. ಆಕಿಗೆ ಮಧ್ಯಾಹ್ನ ಚಾಕ್ಲೇಟ್ ಕೊಡ್ಸೀನಿ. ಚಾಕ್ಲೇಟ್ ತಿಂದಾಳ, ಊಟ ಉಣ್ಣಂದ್ರೆ ಉಂಡಿಲ್ಲ. ಹೌದನಾ? ಏನು ತಗೋ, ಆಕಿ ಏನಾರು ಕೊಡ್ತೀನಿ. ಗೌರಿ, ಅದು ರೇಷನ್ ಇವತ್ತು ಬರ್ತಂದಿದ್ರು. ನಾನೊಬ್ಬಕ್ಕೆ ಹೋಗಿ ಎಲ್ಲಿ ತಗೊಳ್ಳಿ ಅಂತೇಳಿ ನಾನಂದೆ ನಿಮ್ಮ ಅಪ್ಪಗೆ ಹೇಳ್ಬೇಕಂದೆ. ನಿಮ್ಮ ಅಪ್ಪ ನೋಡಿದ್ರೆ ಕೈಗೆ ಸಿಗೋವಲ್ಲ. ಒಂದು ಕೆಲಸ ಮಾಡು, ನಾಳೆ ರೇಷನ್ ಕಪ್ ಚೀಟಿ ಹಚ್ಚಿ ಬಾರ. ನಾನು ಸಾಯಂಕಾಲ ನಿಮ್ಮ ಅಪ್ಪನ ಕಳಿಸ್ತೀನಿ, ಇಲ್ಲ ನಾನು ಹೋಗಿ ತೊಗೊಂಡ್ಬರ್ತೀನಿ. ಸರಿ ಅಜ್ಜಿ, ಹಂಗೆ ಮಾಡ್ತೀನಿ ತಗೋ. ನಾಳೆ ರೇಷನ್ ಚೀಟಿ ಹಚ್ಚಿ ಬರ್ತೀನಿ. ಅವಂಗೆ ಅಂಕಲ್ಗೆ ಹೇಳ್ತೀನಿ, ಸಾಯಂಕಾಲ ಬಂದು ಅಪ್ಪ ಹೋಯ್ತಾನ ಅಂತ ಹೇಳ್ತೀನಿ. ಹಂಗಂದ್ರೆ ಹ್ಞೂ ಅಂತಾರೆ ಅವರು. ಸರಿನವ, ಹೋಗು ಕೆಲಸ ಮಾಡೋಗು. ದೀಪಾದ ಹಚ್ಚಿವಿ. ನಾನು ಕಸ ಹೊಡೆದೀನಿ, ಹುಡುಗರು ಬಾಂಡೆ ತಿಕ್ಕ್ಯಾರ. ಅಲ್ಲ ನೀವೆಲ್ಲ ಯಾಕೆ ಮಾಡ್ಬೇಕು? ನಾ ಎಲ್ಲ ಬಂದು ಮಾಡ್ತೀನಿ. ಇಲ್ಲ ಎಲ್ಲಿ ತಗೋ, ಹೋಗು.